हेलो फ्रेंड्स वेलकम टू सावित्री कुकिंग यूट्यूब चैनल। ಇವತ್ತು ನಾನು ನಿಮಗೆ ಹೇಳ್ಕೊಡಕ್ಕೆ ಹೊರಟಿರೋದು ಕ್ಯಾಪ್ಸಿಕಮ್ ಚಿತ್ರಾನ್ನ। ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸೋನಾ ಮಸೂರಿ ರೈಸ್ 1 ಬೌಲ್, ಕರಿಬೇವು ಸ್ವಲ್ಪ, ಹಸಿಮೆಣಸಿನಕಾಯಿ ತಿನ್ನೋರು ಹಸಿಮೆಣಸಿನಕಾಯಿ ಹಾಕೊಳ್ಳಿ, ನಾವು ಒಣಮೆಣಸಿನಕಾಯಿ ಹಾಕೊಂಡಿದ್ದೀನಿ 10 ಇದೆ, ಜೀರಿಗೆ 1 ಟೀ ಸ್ಪೂನ್, ಅರಿಶಿನ ಅರ್ಧ ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಸಾಸಿವೆ 1 ಟೀ ಸ್ಪೂನ್, ತೆಂಗಿನಕಾಯಿ ತುರಿ ಅರ್ಧ ಬೌಲ್, ಉಪ್ಪು 1 ಟೇಬಲ್ ಸ್ಪೂನ್, ಕ್ಯಾಪ್ಸಿಕಮ್ 1 ಬೌಲ್, ಈರುಳ್ಳಿ 1 ಬೌಲ್, ಎಣ್ಣೆ 3/4 ಬೌಲ್ ಇದೆ, ಕಡಲೆಬೀಜ 2 ಟೇಬಲ್ ಸ್ಪೂನ್, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಉದ್ದಿನಬೇಳೆ 1 ಟೇಬಲ್ ಸ್ಪೂನ್, ನಿಂಬೆಹಣ್ಣು 1 ತಗೊಂಡಿದ್ದೀನಿ, ಗ್ಯಾಸ್ ಹಚ್ಕೊಂಡಿದ್ದೀನಿ, ಎಣ್ಣೆ, ಸಾಸಿವೆ ಸಿಡಿಲಿ, ಸಿಡಿದ್ಮೇಲೆ ಕಡಲೆಬೀಜ ಫ್ರೈ ಮಾಡಬೇಕು, ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ನೀಟಾಗಿ ಫ್ರೈ ಮಾಡಬೇಕು, ಕೆಂಪಗಾಗೋ ಹಾಗೆ ಹುರ್ಕೋಬೇಕು, ಕಡಿಮೆ ಉರಿಲೇ ಹುರ್ಕೊಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಈರುಳ್ಳಿ, ಕ್ಯಾಪ್ಸಿಕಮ್, ಕರಿಬೇವು, ಜೀರಿಗೆ, ಮೆಣಸಿನ್ಕಾಯಿ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಳ್ಳಿ, ಅರಿಶಿನ ಹಾಕ್ತಾ ಇದ್ದೀನಿ. ಇಷ್ಟಾದಮೇಲೆ ತೆಂಗಿನಕಾಯಿ ತುರಿ ಹಾಕ್ಕೊತೀನಿ, ಮಿಕ್ಸ್ ಮಾಡಿ ಚೆನ್ನಾಗಿ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ, ಉಪ್ಪು ಹಾಕ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಲೆಮನ್ ಜ್ಯೂಸ್, ಕೊತ್ತಂಬರಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗೊಜ್ಜು ನಾನು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಎತ್ತಿಟ್ಕೊತೀನಿ, ನನಗೆ ಎಷ್ಟು ಬೇಕಷ್ಟು ಕಲಿಸ್ಕೊತೀನಿ ಅನ್ನ ಹಾಕ್ಕೊಂಡು. ನೋಡಿ, ಇಷ್ಟು ಗೊಜ್ಜು 3 ಜನಕ್ಕಾಗುತ್ತೆ. ನೋಡಿ, ಇಷ್ಟು ಅನ್ನ ತೊಗೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಎಪ್ಪೆಪ್ಪು ಏನಾರು ಇದ್ದರೆ ಹಿಂಗೆ ಹೊಡ್ಕೊಳ್ಳಿ, ಹಿಂಗೆ ನೀಟಾಗಿ ಮಿಕ್ಸ್ ಹಾಕಬೇಕು, ನೀಟಾಗಿ ಮಿಕ್ಸ್ ಹಾಕಬೇಕು. ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ಟು ಸರ್ವ್.